ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಟೆ ಸಿಂಗಾರ. ಅಯ್ಯಯ್ಯೋ ಪುಟ್ಟಕ್ಕ, ನೀನ್ ಆಗ್ಲೇ ನನ್ ಜೊತೆ ಬರ್ತೀನಿ ಎಂದಾಗ್ಲೇ ನಾನಿನ್ನ ಕರ್ಕೊಂಡ್ ಹೋಗ್ಬೇಕಾಗಿತ್ತು. ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಎಂತ ಕೆಲ್ಸ ಆಯ್ತಲ್ಲ ಪುಟ್ಟಕ್ಕ. ನನ್ ಮನೆಗ್ ಬಂದು ನಿನ್ ಜೀವಕ್ಕೆ ಕುತ್ತಾಗೋಯ್ತಲ್ಲ ಪುಟ್ಟಕ್ಕ. ಅಯ್ಯೋ ಪುಟ್ಟಕ್ಕ, ಎದ್ದೇಳ್ ಮಗ, ನಾವೇ ಬಿರ್ನೆ ಪುಟ್ಟಕ್ಕನ ಆಸ್ಪತ್ರೆಗೆ ಕರ್ಕೊಂಡು ಹೋಗಮ್ಮ. ಎದ್ದಲ್ಲ, ಗಾಡಿ ತೆಗಿಯಲ್ಲ, ಗಾಡಿ ತೆಗಿ, ಎತ್ಕೊಳ್ಳಮ್ಮ. ಎದೆ ಪುಟ್ಟಕ್ಕ, ಪುಟ್ಟಕ್ಕ, ಅಯ್ಯೋ ಅಯ್ಯೋ. ಏನಾಯ್ತು? ಚಾಕು ಇರ್ದ್ಬಿಟ್ಟವ್ರೆ ಡಾಕ್ಟ್ರೆ, ಶಾನೆ ರಕ್ತ ಬೇರೆ ಹೋಗದೆ. ಕಣ್ ಬೇರೆ ಬಿಡ್ತಾ ಇಲ್ಲ ಡಾಕ್ಟ್ರೆ. ಇವನನ್ನ ಮಾಡಿ ನಮ್ಮ ಪುಟ್ಟಕ್ಕನ್ನ ಉಳಿಸ್ಕೊಡಿ. ಏನು ಸ್ಟ್ಯಾಪಿಂಗ್ ಕೇಸಾ? ಹೌದು ಡಾಕ್ಟ್ರೆ, ನಮ್ಮ ಕಣ್ಮುಂದೆನೆ ಇರಿದ್ಬಿಟ್ಟು ಓಡೋಗ್ಬಿಟ್ರು. ನೋಡಿ ಬಂಗಾರಮ್ಮನವ್ರೆ, ಇದು ಪೊಲೀಸ್ ಕೇಸು. ನೀವು ಪುಟ್ಟಕ್ಕ ಅವರು ಪರಿಚಯ ಇರೋದ್ರಿಂದ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಆದ್ರೆ ಕಂಪ್ಲೇಂಟ್ ಕೊಡದೆ ಇರೋದಕ್ಕಾಗೋದಿಲ್ಲ. ಆಯ್ತು ಡಾಕ್ಟ್ರೆ, ನೀವು ಏನು ಹೇಳ್ತಿರೋ ಅದನ್ನೇ ಮಾಡ್ತೀನಿ. ಆದ್ರೆ ಮೊದ್ಲು ನನ್ನ ಪುಟ್ಟಕ್ಕನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಮಾತಾಡಿ ಮಿಸು, ಕಣ್ಬಿಡಿ ಮಿಸು, ಮಿಸು 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 ಮಾತಾಡಿ ಮಿಸು. ನಿಮ್ಗೇನು ಹಾಕಿಲ್ಲ. ಪೇಷಂಟ್ನ ಓಟಿಗೆ ಶಿಫ್ಟ್ ಮಾಡಿ. ಪುಟ್ಟಕ್ಕ, ನಿಂಗೆ ಏನೋ ಆಗಕ್ಕಿಲ್ಲ ಪುಟ್ಟಕ್ಕ. ಇನ್ನೊಂದು 5 ನಿಮಿಷ ಬಿಟ್ಟು ಅನ್ನಕ್ಕೆ ಹೋಗ್ಬರ್ಲಾ? ಶಿ ಇಸ್ ನೋ ಮೋರ್. ವೆರಿ ಸಾರಿ ಸರ್. ಸ್ನೇಹ ಅವರು ತೀರ್ಕೊಂಡಿದ್ದಾರೆ. ಪುಟ್ಟಕ್ಕನ ಈ ಸ್ಥಿತಿಗೆ ನಾನೇ ಕಾರಣ. ಪುಟ್ಟಕ್ಕನ ನನ್ನ ಮನೆ ಕರೀದೆ ಹೋಗಿದ್ದಿದ್ರೆ ಈ ಅನಾಹುತನೇ ಆಯ್ತಿರ್ಲಿಲ್ಲ. ಸ್ನೇಹನ ಆತ್ಮಕ್ಕೆ ಶಾಂತಿ ಕೊಡ್ಸಕ್ ಹೋಗಿ ನನ್ನ ಜೀವದ ಗೆಳತಿ ಜೀವಕ್ಕೆ ಕೂತಂದ್ಬಿಟ್ನಲ್ಲಪ್ಪ. ಅಯ್ಯೋ, ಇಲ್ಲ, ಪುಟ್ಟಕ್ಕಂಗೆ ಯೋನಾನ ಆದ್ರೆ ನಾನಂತೂ ಬದುಕಿರಕ್ಕಿಲ್ಲ. ನನ್ನಿಂದಾಗಿ ನನ್ನ ಸೊಸೆ ಪಿರಾಣ ಹೋಗೈತೆ. ಈಗ ನನ್ನಿಂದಾಗೆ ನನ್ನ ಜೀವದ ಗೆಳತಿ ಪುಟ್ಟಕ್ಕನ ಜೀವಕ್ಕೂ ಅಪಾಯ ಬಂದೈತೆ. ಅಯ್ಯೋ, ನಾನು ಎಂತ ಪಾಪಿ ಇರಬೇಡ. ನನ್ನಿಂದ ನೀವೆಲ್ಲ ಯಾಕೆ ನೋವು ಅನುಭವಿಸ್ಬೇಕು? ಬೇಡ. ಅಮ್ಮರೇ,
ನಿಮ್ಮ ಬಾಯಿನಾಗ ಇಂಥ ಮಾತು ಬರಬಾರ್ದ್ರಿ. ಪುಟ್ಟಮ್ಮಿ ಗಟ್ಟಿಗಿತ್ತಿ ಅವಳು ಏನೂ ಆಗಕ್ಕಿಲ್ಲ, ಸಾವನ್ ಗೆದ್ದು ಬರ್ತಾಳೆ ಅವಳು. ಅತ್ತೆ ನೀವೇ ಹಿಂಗ್ ಮಾತಾಡಿದ್ರೆ ನಮ್ಗೆಲ್ಲ ಧೈರ್ಯ ಹೇಳೋರು ಯಾರು? ಇಲ್ಲ ಸಹನ, ನನ್ನವರೆಲ್ಲರೂ ನನ್ನ ಬಿಟ್ಟು ಹೋಯ್ತಾರೆ ಅಂದ್ರೆ ನಂಗೆ ಅದನ್ನ ತಡ್ಕೊಳಕ್ಕೆ ಆಗಕ್ಕಿಲ್ಲ ಕಣವ. ನನ್ನ ಪುಟ್ಟಕ್ಕಂಗೆ ಏನೂ ಆಗ್ಬಾರ್ದು, ನನ್ನ ಪುಟ್ಟಕ್ಕ ನನ್ನ ಬಿಟ್ಟು ಹೋಗ್ಬಾರ್ದು. ಪುಟ್ಟಕ್ಕ ಹಂಗೆಲ್ಲ ಏನು ಹಾಕಿಲ್ಲವ, ನೀನ್ ಸಮಾಧಾನ ಮಾಡ್ಕೊ. ಪುಟ್ಟವ ನಮ್ಮನ್ ಬಿಟ್ಟೋಗಕ್ ಸಾಧ್ಯನೇ ಇಲ್ಲ. ಅಮ್ಮರೇ, ಪೊಲೀಸರು ಬರ್ತಾವ್ರೆ. ಪುಟ್ಟಕ್ಕ ಈಗ ಹೇಗಿದ್ದಾರೆ? ಒಳಗಡೆ ಡಾಕ್ಟರ್ ಚಿಕಿತ್ಸೆ ಮಾಡ್ತಾವ. ಹೇಗಾಯ್ತು? ಅದು ಇಷ್ಟೊಂದು ಕೇರ್ಲೆಸ್ ನೀವೆಲ್ಲ? ನೀವೆಲ್ಲ ಇದ್ದು ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂದ್ರೆ ಏನರ್ಥ? ಮೊದ್ಲೇ ಅವರಿಬ್ರು ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಟೆನ್ಷನ್ ಇದೆ, ಅದಲ್ಲದೆ ಈಗ ಹೊಸದಾಗಿ ಈ ಟೆನ್ಷನ್ ಬೇರೆ. ಪೊಲೀಸರಿಗೆ ನಿಮ್ ಮನೆ ವಿಚಾರ ಬಿಟ್ಟು ಬೇರೆ ಕೆಲ್ಸನೇ ಇರಲ್ಲ ಅಂತ ಅನ್ಕೊಂಡಿದ್ದೀರಾ? ಇದೆಲ್ಲ ನಮ್ ಕೈ ನೀರಾಗ್ಬಿಟ್ಟದೆ ಮೇಡಮ್. ನಾನ್ ಮನೆಯಾಗಿದ್ದಿದ್ರೆ ಇದಾಯ್ತಾನೆ ಇರ್ಲಿಲ್ಲ. ನಿಮ್ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದೆ, ನೀವೇ ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ ಹೇಗಾಗಿದೆ ಅಂತ. ಈ ವಿಷಯ ಏನಾದ್ರೂ ಐಆರ್ ಆಫೀಸರ್ಸಿಗೆ ಗೊತ್ತಾದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ? ನಿಮ್ ಪರ್ಸನಲ್ ಪ್ರಾಬ್ಲಮ್ ಇಂದ ಡಿಪಾರ್ಟ್ಮೆಂಟಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ? ಇಷ್ಟೆಲ್ಲ ಅನಾಹುತ ಆಗಕ್ ಕಾರಣ ನಿಮ್ ಮಗನೇ. ಏನ್ ಗುರಾಯಿಸ್ತಾ ಇದ್ಯಾ? ಅವತ್ ನೀನು ಜೈಲಿಗೆ ಬಂದು ಕಿರಿಕ್ ಮಾಡಿಲ್ಲ ಅಂದಿದ್ರೆ ಅವರಿಬ್ರು ತಪ್ಪಿಸ್ಕೋತಾನೆ ಇರ್ಲಿಲ್ಲ. ಇವಳು ಇದ್ರಲ್ಲೆಲ್ಲ ಭಾಗಿಯಾಗಿದ್ದಾಳೆ. ಸರಿಯಾಗಿದ್ದೀರಾ ಎಲ್ರೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.